ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಂಗಾರಕ್ಕನಗುಡ್ಡ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಬಳಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಜೆಎಸ್ಡಬ್ಲ್ಯೂ ವಿಂಡ್ ಫ್ಯಾನ್ ಕಾರ್ಖಾನೆಯಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸಂಸ್ಥೆಯ ಸಂಪನ್ಮೂಲ ಅಧಿಕಾರಿ ವಾದಿರಾಜ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಇದೇ ವೇಳೆ ಕರವೇ ತಾಲೂಕು ಅಧ್ಯಕ್ಷ ಎಂವೈ ಮಹಂತೇಶ್ ಮಾತನಾಡಿದವರು, ಜಗಳೂರು ತಾಲೂಕು ಬರಪೀಡಿತ ತಾಲೂಕು ಆಗಿದ್ದು ಯುವಕ ಯುವತಿಯರು ಉದ್ಯೋಗವಿಲ್ಲದೆ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ವೇಳೆ ತಾಲೂಕಿನಲ್ಲಿ ಕಾರ್ಖಾನೆ ನಿರ್ಮಾಣವಾಗಿರುವುದು ಉತ್ತಮ ಬೆಳವಣಿಗೆಯಾಗುತ್ತಿದೆ. ಹೀಗಾಗಿ ತಾಲೂಕಿನಿಂದ ಬೇರೆ ಜಿಲ್ಲೆ ರಾಜ್ಯಕ್ಕೆ ಹೋದ ಕಾರ್ಮಿಕರಿಗೆ ಹಾಗೂ ಸ್ಥಳೀಯ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಿ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಕೀಲ ಆರ್ ಓಬ್ಳೇಶ್, ಪ್ರಗತಿಪರ ಹೋರಾಟಗಾರ ಸತ್ಯಮೂರ್ತಿ, ಕರವೇ ಗೌರವಾಧ್ಯಕ್ಷ ಸುರೇಶ್ ಸಂಗೊಳ್ಳಿ, ಉಪಾಧ್ಯಕ್ಷ ಮುನ್ನಾ, ಐಟಿ ಘಟಕದ ಅಧ್ಯಕ್ಷ ಎಂಡಿ ಅಬ್ದುಲ್ ರಹೀಫ್, ಕಾಸಬಾ ಹೋಬಳಿ ಅಧ್ಯಕ್ಷ ಸುಬೇಂದ್ರ, ತಾಲೂಕು ರೈತ ಘಟಕದ ಅಧ್ಯಕ್ಷ ತಿಪ್ಪೇಸ್ವಾಮಿ, ಪದಾಧಿಕಾರಿಗಳಾದ ಮಂಜುಳಾ, ಚಂಪಾವತಿ, ಶಿವಣ್ಣ, ಬಂಗಾರಕ್ಕನಗುಡ್ಡ, ವೆಂಕಟೇಶ್, ಗಣೇಶ್, ಲಕ್ಷ್ಮಿ, ಮಹಾಲಕ್ಷ್ಮಿ, ರೂಪಾ, ಆಂಜನೇಯ, ಮಲ್ಲಿಕಾರ್ಜುನ, ಸಮುದ್ರ, ಸಂಜು ಸೇರಿದಂತೆ ಕರವೇ ಪದಾಧಿಕಾರಿಗಳು ಮತ್ತಿತರರಿದ್ದರು. ಫೋಟೋ ಬೇಕಿದ್ರೆ ಒಂದು ವಾರ 15 ಆಗ್ತದೆ. ನೀವೇ ನೋಡ್ತಾ ಇದ್ದಾರೆ, ಇದು ಕನ್ಸ್ಟ್ರಕ್ಷನ್ ಇದೆ. ಸೊ ಮುಂದಿನ ತಿಂಗಳು 15ನೇ ತಾರೀಕು ಆದಮೇಲೆ ಇಲ್ಲಿ ನಾವು ಇಲ್ಲಿ ಜಗಳೂರು ಹಿಂಗೆ ಜಾಬ್ ಮೇಳ ಮಾಡಬೇಕು ಅಂತ ಹೇಳಿದ್ವಿ. ಉದ್ಯೋಗ ಮೇಳದಲ್ಲಿ ITI, ಡಿಪ್ಲೊಮಾ ಕರೆಕ್ಟೇ ಇರುತ್ತೆ. ನಮ್ದು ಏನೇನು ರಿಕ್ವೈರ್ಮೆಂಟ್ ನಾನು ಹೇಳ್ತೀನಿ ಅದೆಲ್ಲ ಬಂದು ಜನ ಆಗಿರೋರು ಬೇರೆ ಎಲ್ಲೆಲ್ಲ ಕೆಲಸ ಮಾಡ್ತಾ ಇರೋರು ಬರ್ಬೋದು, ಬರಬೇಕು ಅಂತ ಏನೂ ಕೊಡಲ್ಲ. ಅವ್ರು ಬಂದಾಗ ಅವ್ರಿಗೆ ಇದರಲ್ಲಿದ್ದಾಗ ಅವ್ರಿಗೆ ಕೆಲಸ ಸೂಟ್ ಆಗುತ್ತೆ ಅಂದರೆ ಕೊಡ್ತೀವಿ. ಅದ್ರ ಮೇಲೆ ಬೇರೆ ಒಳಗಡೆ ಒಂದು 600 ಇಂದ 750 ಶಿಫ್ಟಿಂಗ್ ಏನಾದರೂ ಇದೆ.